ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾನು 2012ರಲ್ಲಿ ನಡೆದಂತಹ ದೈಹಿಕ ಶಿಕ್ಷಕರ ಪ್ರಶ್ನೆ ಪತ್ರಿಕೆ ಬಗ್ಗೆ ನೋಡೋಣ. ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಗೆ ಅನುಗುಣವಾಗಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲ ಏಷ್ಯನ್ ಕ್ರೀಡೆಗಳನ್ನು ಹೊಸ ದೆಹಲಿಯಲ್ಲಿ ನಡೆಸಿದ ವರ್ಷ 1951. ಶರೀರದಲ್ಲಿ ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವ ಸ್ಥಳ ಅಸ್ಥಿಮಜ್ಜೆ. ಕೆಂಪು ರಕ್ತ ಕಣಗಳು ಹಾನಿಯಾಗುವುದನ್ನು ತಡೆಗಟ್ಟುವ ಕಾರ್ಯಗಳೊಂದಿಗೆ ಸಂಬಂಧಪಟ್ಟ ಜೀವಸತ್ವ ಯಾವುದು ಅಂದರೆ ವಿಟಮಿನ್ ಇ. ವಾಲಿಬಾಲ್ ಆಟದಲ್ಲಿ ಕಾವೇರಿಸುವಿಕೆಗೆ ನಿಗದಿಪಡಿಸಿರುವ ಸ್ಥಳದ ಅಳತೆ 3 ಮೀಟರ್ ಉದ್ದ, 3 ಮೀಟರ್ ಅಗಲ. ಪ್ಯಾರಲಲ್ ಬಾರ್ ಸಲಕರಣೆ ಯಾವ ಕ್ರೀಡೆಯಲ್ಲಿ ಉಪಯೋಗಿಸ್ತೀವಿ ಅಂದರೆ ಜಿಮ್ನಾಸ್ಟಿಕ್. ಲಂಡನ್ ಒಲಿಂಪಿಕ್ಸ್ಗೆ ಅರ್ಹತಾ ಸುತ್ತಿನ ಮಹಿಳಾ ಹಾಕಿ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯಾವಳಿಯಲ್ಲಿ ಈ ಕೆಳಗಿನವುಗಳಲ್ಲಿ ಭಾರತವನ್ನು ಸೋಲಿಸಿದ ದೇಶ ಯಾವುದೆಂದರೆ ಸೌತ್ ಆಫ್ರಿಕಾ. ಭುಜದ ಸಂದು ಒಂದು ತೆರನಾದ ಒರಳು ಸಂದು. ಮನುಷ್ಯನ ವೀರ್ಯಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ 46 ಅಂದರೆ 23 ಜೊತೆ. ಫುಟ್ಬಾಲ್ ಆಟದಲ್ಲಿನ ಗೋಲು ಕಂಬಗಳ ನಡುವಿನ ಅಂತರ 7.32 ಮೀಟರ್. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿರುವ ಓಣಿಗಳ ಗರಿಷ್ಠ ಅಗಲ 1.25 ಮೀಟರ್. ಸ್ಕೋಲಿಯೋಸಿಸ್ ಎಂಬುದು ಒಂದು ನಿಲುವಿನ ದೋಷ. ಗರಿಷ್ಠ 16 ಜನ ಆಟಗಾರರ ಹಾಕಿ ತಂಡದಲ್ಲಿ ಪಂದ್ಯದ ಸಮಯದಲ್ಲಿ ಎಷ್ಟು ಬಾರಿ ಆಟಗಾರರನ್ನು ಬದಲಾಯಿಸಬಹುದು ಅಂದರೆ ಯಾವುದೇ ಮಿತಿಯಿಲ್ಲ. ಶರೀರದಲ್ಲಿ ರಕ್ತ ಶುದ್ಧೀಕರಣಗೊಳ್ಳುವ ಸ್ಥಳ ಯಕೃತ್. ಪುರುಷರ ಕಬಡ್ಡಿ ಆಟದ ಸಲಕರಣೆಯ ಅಳತೆ ಪುರುಷರ ಕಬಡ್ಡಿ ಅಂಕಣದ ಅಳತೆ ಎಷ್ಟಂತಂದರೆ 13 ಮೀಟರ್ ಉದ್ದ, 10 ಮೀಟರ್ ಅಗಲ. ಎರಡನೇ ಓಣಿಯ RDR 39.62 ಮೀಟರ್ ಇದ್ದಲ್ಲಿ ಅದಕ್ಕೆ ಅನುಗುಣವಾದ CDR ಎಷ್ಟಂದರೆ 39.42 ಮೀಟರ್. ಯತ್ನ ಮತ್ತು ದೋಷದಿಂದ ಕಲಿಕೆ ಎಂಬುದು ಇವರ ಸಿದ್ಧಾಂತ. ಥಾರ್ನ್ಡೈಕ್. ಪುರುಷರ ವಿಭಾಗದಲ್ಲಿ 2012ರ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಲೆನ್. ಆಧುನಿಕ ಒಲಿಂಪಿಕ್ಸ್ನ ಜನಕ ಕ್ಯೂಬರ್ಟಿನ್. 2006ರ ಫಿಫಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಹೆಡ್ ಬಂಟಿಂಗ್ಗಾಗಿ ಕೆಂಪು ಕಾರ್ಡನ್ನು ತೋರಿಸಿಕೊಂಡ ಆಟಗಾರ ಜಿದಾನೆ. ಬಾಸ್ಕೆಟ್ಬಾಲ್ ಆಟದ ಅಂಕಣದ ಮಧ್ಯವರ್ತುಲದ ವ್ಯಾಸ 3.60 ಮೀಟರ್. ಜೇಡರ್ ಬಲೆ ಮಾದರಿಯ ತಳಕನ್ನು ಉಪಯೋಗ ಮಾಡಿಕೊಳ್ಳುವ ಪಂದ್ಯಾವಳಿ ಯಾವುದೆಂದರೆ ಚಾಲೆಂಜ್ ಪಂದ್ಯಾವಳಿ. ಮನುಷ್ಯನ ಪಾದದಲ್ಲಿರುವ ಮೆಟಾಟಾರ್ಸಲ್ ಅಸ್ಥಿಗಳ ಸಂಖ್ಯೆ 5. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಇರುವುದು ಹೈದರಾಬಾದಲ್ಲಿ. ಸಾಫ್ಟ್ ಬಾಲ್ ಆಟದಲ್ಲಿನ ಪಿಚ್ಚರ್ ಪ್ಲೇಟ್ನ ಅಳತೆ 24x6. ಲಾಂಗ್ ಜಂಪ್ನ ಲ್ಯಾಂಡಿಂಗ್ ಏರಿಯಾದ ಕನಿಷ್ಠ ಅಗಲ 2.75 ಮೀಟರ್. ಯಾವ ಚೋದಕವು ಹೃದಯದ ಬಡಿತ ಮತ್ತು ಉಸಿರಾಟದ ಗತಿಯನ್ನು ಹೆಚ್ಚಿಸುತ್ತದೆ? ಅಡ್ರಿನಲಿನ್. ಈ ಕೆಳಗಿನ ನಮೂದಿಸಿರುವುಗಳಲ್ಲಿ ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿನ ಬಂಧಗಳಿಗೆ ಸಂಬಂಧಪಡದಿರುವುದು ಯಾವುದು? ಖೇಚರಿ. ಟೈಗರ್ ವುಡ್ನ ಹೆಸರು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಗಲ್ಫ್. ಕೆಳಗಿನವುಗಳಲ್ಲಿ ಯಾವುದು ಹುಟ್ಟುಗುಣವಲ್ಲ? ಪಲಾಯನ. ಗೋಡೆಯನ್ನು ದೂಡುವ ವ್ಯಾಯಾಮವು ಯಾವ ಗುಂಪಿಗೆ ಸೇರಿದೆ? ಐಸೋಮೆಟಿಕ್ಸ್. ಕ್ರಿಕೆಟ್ ಆಟದ ಸ್ಟಂಪ್ ಭೂಮಿಯ ಮಟ್ಟದಿಂದ ಎಷ್ಟು ಎತ್ತರ ಇರುತ್ತದೆ? 71.10 ಸೆಂಟಿಮೀಟರ್. ಓಬ್ರಿಯನ್ ಶೈಲಿಯು ಸಂಬಂಧಪಟ್ಟಿರುವುದು ಶಾಟ್ಪುಟ್ಗೆ. ಪುರುಷರ ವಿಭಾಗದಲ್ಲಿ 2012ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಚಾಂಪಿಯನ್ ಯಾರು ಚಾಂಪಿಯನ್ ಆದರು ಅಂದರೆ ನೊವಾಕ್ ಜೊಕೋವಿಕ್. ವಾಲಿಬಾಲ್ ಆಟವನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಂದರೆ 1895. ಜರ್ಮನಿ ದೇಶದಲ್ಲಿ ಫಿಲಂಥ್ರೋಪಿನ ಶಾಲೆಯನ್ನು ಯಾರು ಪ್ರಾರಂಭಿಸಿದೆ ಅಂದರೆ ಬೇಸ್ಡೋ. ಭಾರತ ಸರ್ಕಾರವು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತದೆ ಅಂದರೆ ಕ್ರೀಡಾ ತರಬೇತಿದಾರರಿಗೆ. ಭಾರತದ ರಾಷ್ಟ್ರಗೀತೆ ವಂದೇ ಮಾತರಂ ಅನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ. ಮಹಿಳೆಯರ ಎಸೆತದ ಜಾವೆಲಿನ್ ತೂಕ 600 ಗ್ರಾಂ. ಬ್ರೀಡ್ ಕೌಶಲ್ಯವು ಯಾವ ಕ್ರೀಡೆಯಲ್ಲಿ ಉಪಯೋಗಿಸಲಾಗುತ್ತದೆ? ಕುಸ್ತಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗವಾಗಿದೆ? ಕಾಲರ. ಉಬೇರ ಕಪ್ ಪಂದ್ಯಾವಳಿಯು ಸಂಬಂಧಪಟ್ಟಿರುವುದು ಬ್ಯಾಡ್ಮಿಂಟನ್. ಒಲಿಂಪಿಕ್ಸ್ ಪಂದ್ಯಗಳಲ್ಲೊಂದಾದ ಸೈಂಟಿಸ್ಟ್ ಸೂಚಿಸುವುದು ಹೆಚ್ಚು ವೇಗ. ಜೂನಿಯರ್ ಖೋ ಪಂದ್ಯಾವಳಿಯಲ್ಲಿ ಟರ್ನ್ ಒಂದರ ಸಮಯ 9 ನಿಮಿಷಗಳು. ಪ್ರಾಯೋಗಿಕವಾದದೊಂದಿಗೆ ಹೊಂದಿಕೊಂಡಿರುವ ಹೆಸರು ಜಾನ್ ಡೂಯಿ.
ಡಂಗ ಕೌಶಲ್ಯವು ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಬಾಸ್ಕೆಟ್ಬಾಲ್. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಲು ಬಳಸುವ ಸೂತ್ರ n(n-1)(2). 18 ತಂಡಗಳ ನಾಕೌಟ್ ತಾಲೂಕಿನಲ್ಲಿ ವಿವಿಧ ಚತುರ್ಥಗಳಿಗೆ ದೊರೆಯುವ ಬೈಗಳು ಎಷ್ಟೆಂದರೆ 1ನೇ ಚತುರ್ಥಕ 3, 2ನೇ ಚತುರ್ಥಕ 4, 3ನೇ ಚತುರ್ಥಕ 3, 4ನೇ ಚತುರ್ಥಕ 4. ಕಬಡ್ಡಿ ಆಟದಲ್ಲಿ ತಾಂತ್ರಿಕ ಅಂಕ ಗಳಿಕೆಯಾದಾಗ ಸ್ಕೋರ್ ಶೀಟ್ನಲ್ಲಿ ಈ ಅಂಕದ ಮೇಲೆ ಮಾಡುವ ಗುರುತು ವೃತ್ತ. ಖೋ ಪಂದ್ಯವನ್ನು ನಡೆಸಲು ಬೇಕಾದ ತಾಂತ್ರಿಕ ಅಧಿಕಾರಿಗಳ ಸಂಖ್ಯೆ 6. ಆಟದ ಬಗೆಗಿನ ಸಿದ್ಧಾಂತಗಳನ್ನು ಯಾವುದರ ಜೊತೆಗೆ ಕಾರ್ಲ್ ಗ್ರೋಸ್ನ ಹೆಸರು ಸಂಯೋಜಿತವಾಗಿದೆ? ಮನೋಲ್ಲಾಸವಾದ. ಸ್ಟೇಡಿಯೋಮೀಟರನ್ನು ಸಾಮಾನ್ಯವಾಗಿ ಏನನ್ನು ಅಳೆಯಲು ಬಳಸುತ್ತಾರೆ? ವ್ಯಕ್ತಿಯ ಎತ್ತರ. ವಾಲಿಬಾಲ್ ಪಂದ್ಯದಲ್ಲಿ ಲಿಬರೋ ಆಟಗಾರನಿಗಿರುವ ಅವಕಾಶಗಳ ಮಿತಿ ಅಂಡರ್ ಹ್ಯಾಂಡ್ ಪಾಸ್. ಮನುಷ್ಯನ ಶರೀರದಲ್ಲಿ ಅತಿ ಉದ್ದನೆಯ ಐಚ್ಛಿಕ ಸ್ನಾಯು ಸರ್ಟೋರಿಯಸ್. ಮನುಷ್ಯನ ದೇಹದಲ್ಲಿ ಹೃದಯ ಇರುವ ಸ್ಥಾನ ಎದೆಗೂಡಿನ ಮಧ್ಯಭಾಗದಿಂದ ಸ್ವಲ್ಪ ಎಡಕ್ಕೆ. ಒಲಿಂಪಿಕ್ ಧ್ವಜದಲ್ಲಿ ಪರಸ್ಪರ ಜೋಡಣೆಗೊಂಡಿರುವ ವರ್ತುಲಗಳ ಸಂಖ್ಯೆ 5. ವಾಲಿಬಾಲ್ ಆಟಕ್ಕೆ ಉಪಯೋಗಿಸುವ ಆಂಟೆನಾದ ಉದ್ದ 1.80 ಮೀಟರ್. ಉಪಯೋಗಿಸುವುದರಿಂದ ನಾವು ಕಲಿಯುತ್ತೇವೆ ಮತ್ತು ಉಳಿಸಿಕೊಳ್ಳುತ್ತೇವೆ, ಅನುಪಯೋಗದಿಂದ ಮರೆಯುತ್ತೇವೆ ಎಂಬುದನ್ನು ಯಾವ ನಿಯಮವು ತಿಳಿಸುತ್ತದೆ ಅಂದರೆ ಅಭ್ಯಾಸ ನಿಯಮ. ಸೀನಿಯರ್ಸ್ ಖೋ ಗ್ರೌಂಡ್ನಲ್ಲಿ ಎಂಟ್ರಿ ಝೋನ್ನ ಉದ್ದ ಎಷ್ಟು ಅಂದರೆ 8 ಮೀಟರ್. ಈ ಕೆಳಗೆ ಸೂಚಿಸುವುದರಲ್ಲಿ ಯಾವುದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿಲ್ಲ? 18. ಇದು ಸಂಬಂಧಿಸುವುದು ಹಾಕಿಗೆ. 2010ನೇ ಇಸ್ವಿಯ ಫಿಫಾ ವಿಶ್ವಕಪ್ ಪಂದ್ಯಾವಳಿಯನ್ನು ನಡೆಸಿದ ದೇಶ ಸೌತ್ ಆಫ್ರಿಕಾ. ಮನುಷ್ಯನ ದೇಹದ ಗ್ರಂಥಿಗಳಲ್ಲಿ ಯಾವುದನ್ನು ಪ್ರಮುಖ ಗ್ರಂಥಿ ಎಂದು ಪರಿಗಣಿಸಲಾಗಿದೆ? ಪಿಟ್ಯುಟರಿ. ಹೆಪ್ಟಥ್ಲಾನ್ನಲ್ಲಿ ಎಷ್ಟು ಸ್ಪರ್ಧೆಗಳಿವೆ ಅಂದರೆ 7. 2015ರ ಇಸ್ವಿಯ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯನ್ನು ನಡೆಸಲು ಯಾವ ದೇಶಗಳು ಆತಿಥ್ಯವನ್ನು ವಹಿಸಿವೆ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಯಾವ ಆಮ್ಲದ ಶೇಖರಣೆಯಿಂದ ಆಯಾಸಕ್ಕೆ ಕಾರಣವಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ. ಭಾರತ ರಾಷ್ಟ್ರಧ್ವಜದಲ್ಲಿರುವ ಶ್ವೇತವರ್ಣ ಬಣ್ಣದಲ್ಲಿರುವ ಚಕ್ರದ ಬಣ್ಣ ನೀಲಿ. ಸವಕಳಿಯಾದ ಕೆಂಪು ರಕ್ತ ಕಣಗಳು ಹೊರಹಾಕುವ ಅಂಗ ಯಕೃತ್. ಸಾಮಾನ್ಯ ಮನುಷ್ಯನ ದೇಹದಲ್ಲಿ ಪಕ್ಕೆಲುಬುಗಳ ಸಂಖ್ಯೆ 12 ಜೊತೆ. ಮನುಷ್ಯನು ತನ್ನ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಿವಿಯ ಅಂಗ ಸೆಮಿಸರ್ಕ್ಯುಲರ್ ಕ್ಯಾನಲ್. ಪುರುಷರ ತಂಡಗಳಿಗೆ ನಡೆಯುವ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಮೆಂಟ್ನ ಹೆಸರು ಡೇವಿಸ್ ಕಪ್. ಆಯಾಸವಾಗುವವರೆಗೂ ಸಿಟ್ ಅಪ್ಗಳನ್ನು ಮಾಡುವುದು ಏನನ್ನು ಸೂಚಿಸುತ್ತದೆ ಅಂದರೆ ಸ್ಟ್ರೆಂತ್ ಎಂಡರೆನ್ಸ್ ಅಂದರೆ ಕಷ್ಟ ಸಹಿಷ್ಣುತೆ. ಕರ್ಣ ಮಲ್ಲೇಶ್ವರಿಯ ಹೆಸರು ಸಂಬಂಧಪಟ್ಟಿರುವ ಕ್ರೀಡೆಯ ಹೆಸರನ್ನು ವೇಟ್ ಲಿಫ್ಟಿಂಗ್. ಟೇಬಲ್ ಟೆನ್ನಿಸ್ ಬೋರ್ಡ್ನ ಉದ್ದ ಮತ್ತು ಅಗಲ 2.74 ಮೀಟರ್ ಉದ್ದ, 1.525 ಮೀಟರ್ ಅಗಲ. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರತ್ವದ ಯಾಂತ್ರಿಕತೆ ಯಾವುದೆಂದರೆ ಲೀಡ್ ಮತ್ತು ಟ್ರಯಲ್. ಫ್ಲಾಸ್ಬರಿ ಫ್ಲಾಪ್ ಕೌಶಲ್ಯ ಸಂಬಂಧಪಟ್ಟಿರುವುದು ಹೈ ಜಂಪ್. ಹಾಕಿ ಪಂದ್ಯದಲ್ಲಿ ಪ್ರತಿಯೊಂದು ಅರ್ಧದ ಆಟದ ಅವಧಿ 35 ನಿಮಿಷ. ಭಾರತಕ್ಕೆ ಅಗತ್ಯ ಇರುವುದು ಆಟದ ಮೈದಾನಗಳು, ಭಗವದ್ಗೀತೆಯಲ್ಲ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದ. ಈಜುಕೊಳದಲ್ಲಿ ನೀರಿನ ಮೂಲಕ ಸೋಂಕು ಹರಡುವುದನ್ನು ತಡೆಯಲು ಉಪಯೋಗಿಸುವ ರಾಸಾಯನಿಕ ಕ್ಲೋರಿನ್. ಏಡ್ಸ್ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತನಿಗೆ ಕಾಯಿಲೆ ಯಾವಾಗ ಹರಡುತ್ತದೆ? ರಕ್ತ ಸ್ವೀಕರಿಸಿದಾಗ. ವಿಶೇಷ ಪಾಠ ಯೋಜನೆಯು ಪೂರಕ ಚಟುವಟಿಕೆಯ ಮೂಲೋದ್ದೇಶ ಏನು ಅಂದರೆ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯ. ಸಮ ಸಂಖ್ಯೆಯ ತಂಡಗಳಿಗೆ ಟ್ಯಾಬ್ಯುಲರ್ ಮಾದರಿಯಲ್ಲಿ ಲೀಗ್ ತಳಕನ್ನು ಹಾಕಲು ಬೇಕಾದ ಸ್ತಂಭ n+1. ಖೋ ಲೀಗ್ ಪಂದ್ಯವು ಡ್ರಾನಲ್ಲಿ ಅಂತ್ಯ ಆದಾಗ ಎರಡು ತಂಡಗಳಿಗೆ ಒಂದು ತಲಾ ಲೀಗ್ ಅಂಕ ದೊರೆಯುವುದು. ಭಾರ ಎತ್ತುವ ಕ್ರೀಡಾ ಸ್ಪರ್ಧೆಯಲ್ಲಿ ಸೇರಿಕೊಂಡಿರುವ 2 ವಿಧದ ಲಿಫ್ಟ್ಗಳು ಸ್ನ್ಯಾಚ್ ಮತ್ತು ಕ್ಲೀನ್ ಮತ್ತು ಜರ್ಕ್. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಂತರ್ಮುಖಿ ಬಹಿರ್ಮುಖಿ ಎಂದು ವರ್ಗೀಕರಿಸಿದವರು ಜಂಗ್. ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿಯು ನಡೆಯುವ ದೇಶ ಇಂಗ್ಲೆಂಡ್. ಮಾನವನ ಅಸ್ಥಿಪಂಜರದಲ್ಲಿ ಇರುವ ಅತ್ಯಂತ ಬಲಿಷ್ಠವಾದ ಮೂಳೆ ಫೀಮರ್. ಡೆಡ್ ಲಿಫ್ಟ್ ಸ್ಪರ್ಧೆಯು ಸಂಬಂಧಪಟ್ಟಿರುವುದು ಪವರ್ ಲಿಫ್ಟಿಂಗ್.
ಅಸ್ಥೆನಿಕ್, ಅಥ್ಲೆಟಿಕ್, ಪಿಕ್ನಿಕ್ ಮತ್ತು ಡೆಪ್ಲಾಸ್ಟಿಕ್ ಎಂಬುದು ದೇಹದ ಪ್ರಕಾರಗಳಿಗೆ ವಿಂಗಡಣೆ ಮಾಡಿದವರು ಕ್ರಿಸ್ಮರ್. ಆಟದ ಸಿದ್ಧಾಂತ ಅಧಿಕ ಉತ್ಸಾಹವಾದದ ಪ್ರತಿಪಾದಕರು ಸ್ಪೆನ್ಸರ್ ಮತ್ತು ಶಿಲ್ಲರ್. ಐಚ್ಛಿಕ ಚಲನೆಗಳು, ಪ್ರೇರಣೆ, ಮನಸ್ಥಿತಿ ಮತ್ತು ದಾಳಿ ವ್ಯಕ್ತಿ ಪ್ರವೃತ್ತಿಗಳನ್ನು ನಿಯಂತ್ರಣ ಮಾಡುವ ಮೆದುಳಿನ ಭಾಗ ಯಾವುದೆಂದರೆ ಫ್ರಂಟಲ್ ಲೋಬ್. 2014ರಲ್ಲಿ ಕಾಮನ್ವೆಲ್ತ್ ಕ್ರೀಡೆಗಳು ನಡೆಯುವ ಸ್ಥಳ ಗ್ಲಾಸ್ಗೋ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು EDEK. ಫುಟ್ಬಾಲ್ ಸ್ಪರ್ಧೆಗೆ ಉಪಯೋಗಿಸುವ ವೃತ್ತದ ವ್ಯಾಸ 6.71 ಮೀಟರ್. ಅಷ್ಟಾಂಗ ಯೋಗದ ನಿಯಮದಲ್ಲಿ ಸೂಚಿತವಾಗಿರುವುದನ್ನು ಗುರುತಿಸಿ ಅಂದರೆ ಅಪರಿಗ್ರಹ. ಭಾರತದ ಪ್ರಸ್ತುತ ರಾಷ್ಟ್ರಗೀತೆಯನ್ನು ಸಂವಿಧಾನದ ಶಾಸನ ಸಭೆಯಲ್ಲಿ ಅಳವಡಿಸಿಕೊಳ್ಳಲು ತೀರ್ಮಾನಿಸಿದ ದಿನಾಂಕ ಜನವರಿ 24, 1950. ರೋಸ್ರವರ ಹೆಸರು ಸಂಯೋಜಿತವಾಗಿರುವ ಪಂಥದ ಹೆಸರು ನೈಸರ್ಗಿಕವಾದ. ಪುರಾತನ ಒಲಿಂಪಿಕ್ ಕ್ರೀಡೆಗಳು ನಿಲುಗಡೆಗೊಂಡವೆಂದು ನಂಬಲಾದ ವರ್ಷ 39 ಅಂದರೆ ಕ್ರಿಸ್ತಶಕ 394. ಸ್ಟ್ಯಾಂಡಿಂಗ್ ವರ್ಟಿಕಲ್ ಜಂಪ್ ಪರೀಕ್ಷೆಯು ಏನನ್ನು ಅಳೆಯಲು ಉಪಯೋಗವಾಗುತ್ತದೆ ಅಂದರೆ ಸ್ಫೋಟಕ ಬಲ. 400 ಮೀಟರ್ ಹರ್ಡಲ್ಸ್ ಸ್ಪರ್ಧೆಯಲ್ಲಿ ಕೊನೆಯ ಹರ್ಡಲ್ಸ್ನಿಂದ ಅಂತಿಮವರೆಗೆ ಇರುವ ಅಂತರ ಎಷ್ಟು ಅಂದರೆ 40 ಮೀಟರ್. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದರೆ ಫುಟ್ಬಾಲ್. ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಯಾವ ವರ್ಷ ಆಚರಣೆ ಮಾಡ್ತಾರೆ ಅಂದರೆ ಜನವರಿ 12. ಇಲ್ಲಿಯವರೆಗೂ 2012ರಲ್ಲಿ ನಡೆದಂಥ ದೈಹಿಕ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯ ಆನ್ಸರ್ಗಳಾಗಿವೆ. ನಾನು ಓನ್ಲಿ ಆನ್ಸರ್ ಮಾತ್ರ ಹೇಳಿದ್ದೀನಿ, 4 ಆಪ್ಷನ್ ಓದಕ್ಕೆ ಹೋಗಿಲ್ಲ, ಯಾಕಂದರೆ ಟೈಮ್ ಜಾಸ್ತಿ ತಗೊಳುತ್ತೆ ಅಂಥೇಳಿ. ಅದಕ್ಕಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರನ್ನು ನೋಡ್ಕೊಳ್ಬೇಕು. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್.